ನಮಸ್ತೆ. ಅಲಯನ್ಸ್ ಯೂನಿವರ್ಸಿಟಿ ಇದು ಬೆಂಗಳೂರಿನ ಔಟ್‌ಸ್ಕರ್ಟ್ ಅಲ್ಲಿ ಲೊಕೇಟ್ ಆಗಿರೋ ಯೂನಿವರ್ಸಿಟಿ. ಆನೇಕಲ್ಲು ಮತ್ತೆ ಚಂದಾಪುರ ರೋಡ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಿಮ್ಗೆ 15ರಿಂದ 18 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ಈ ಕಾಲೇಜ್‌ಗೆ ಏನಪ್ಪಾ ಯಾವ ತರ ನಾವು ಟ್ರಾವೆಲ್ ಮಾಡ್ಬೇಕು ಅಂದ್ರೆ, ಸೊ ರೈಲ್ವೆ ಸ್ಟೇಷನ್ ಇದೆ. ನಿಮ್ಗೆ ಕಾಲೇಜಿಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ರೈಲ್ವೆ ಸ್ಟೇಷನ್ ಒಂದು ಫೆಸಿಲಿಟಿ ಇದೆ. ಸೊ ಟ್ರೈನ್ ಅಲ್ಲಿ ಬೇಕಾದ್ರೂ ನೀವು ಟ್ರಾವೆಲ್ ಮಾಡ್ಬೋದು. ಏನಾದ್ರೂ ನಿಮ್ಗೆ ಕನ್ವೀನಿಯಂಟ್ ರೈಲ್ವೆ ಟೈಮಿಂಗ್ಸ್ ಗೊತ್ತಿದ್ರೆ ಈಸಿಯಾಗಿ ನೀವು ಟ್ರಾವೆಲ್ ಮಾಡ್ಬೋದು. ಇಲ್ಲ ನಮ್ಗೆ ಮೆಟ್ರೋ ಬೇಕಾ ಅಂದ್ರೆ ಸದ್ಯಕ್ಕೆ ಮೆಟ್ರೋ ಫೆಸಿಲಿಟಿ ಇಲ್ಲ. ಸೊ ಫ್ಯೂಚರ್ ಅಲ್ಲಿ ಈಗ ಬರ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ನೀವು ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು. ಸೊ ಒಂದ್ಸರಿ ಮೆಟ್ರೋ ಸ್ಟೇಷನ್ ಸ್ಟಾರ್ಟ್ ಆದ್ರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನೀವು ಮೆಟ್ರೋನ ಫೆಸಿಲಿಟಿನ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲ ಅಂದ್ರೆ BMTC ಕನ್ವೀನಿಯಂಟ್ ಆಗಿದೆ. ಚಂದಾಪುರ, ಆನೇಕಲ್ಗೆ, ಎಲೆಕ್ಟ್ರಾನಿಕ್ ಸಿಟಿಗೆ ತುಂಬಾ BMTC ಬಸ್ಸಸ್ ಫೆಸಿಲಿಟಿ ಇರೋದ್ರಿಂದ ನೀವು ಈಸಿಯಾಗಿ BMTC ಅಲ್ಲಿ ಟ್ರಾವೆಲ್ ಮಾಡ್ಬೋದು. ಸೊ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಯ್ತು. ಕಾಲೇಜ್ ಟ್ರಾನ್ಸ್ಪೋರ್ಟೇಷನ್ ಇದೆಯಾ ಅಂದ್ರೆ, ಸೊ ತುಂಬಾ ಕಡೆ ಕಾಲೇಜ್ ಬಸ್ಸಸ್ ಬಿಟ್ಟಿದ್ದಾರೆ. ಸೊ ನೀವು ಬೇಕಾದ್ರೆ ಕಾಲೇಜ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ಕೊಬಹುದು. ಒಂದು ನಾಮಿನಲ್ ಫೀಸ್ ಇರುತ್ತೆ, ಅದನ್ನ ಪೇ ಮಾಡಿದ್ರೆ ನಿಮ್ಗೆ ಯಾವ ಏರಿಯಾಗೆ ಅವ್ರು ಬಸ್ ರೂಟ್ ಬಿಟ್ಟಿದಾರೆ ಆ ಬಸ್ ರೂಟ್ ಅಲ್ಲಿ ನೀವು ಟ್ರಾವೆಲ್ ಮಾಡಬಹುದು. ಸೊ ಈ ಕಾಲೇಜು ಸ್ಟಾರ್ಟ್ ಆಗಿರೋದು ಇದು ಯೂನಿವರ್ಸಿಟಿ ಆಗಿ 2010ರಲ್ಲಿ. ಸೊ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿರೋದು. ಇದು ಬೆಂಗಳೂರು ಸೆಂಟ್ರಲ್ ಇಲ್ಲ, ಆಲ್ರೆಡಿ ಹೇಳ್ದಾಗೆ ಔಟ್ಸ್ಕಟ್ಸ್ ಅಲ್ಲಿ ಬರುತ್ತೆ. ಸೊ ಏನಪ್ಪಾ ಈ ಕಾಲೇಜು ಏನಕ್ಕೆ ಫೇಮಸ್ ಇದೆ ಅಂದ್ರೆ, ಸೊ MBA, ನಾನ್ ಇಂಜಿನಿಯರಿಂಗ್ ಬ್ರಾಂಚಸ್, LLB ತುಂಬಾ ಮೋಸ್ಟ್ ಡಿಮ್ಯಾಂಡೆಡ್ ಕಾಲೇಜು. ಸೊ ಇಂಜಿನಿಯರಿಂಗ್ ಒಂದ್ ರೇಂಜ್ ಗೆ ಫೇಮಸ್ ಆಗ್ತಾ ಇದೆ ಮತ್ತೆ ಡಿಮ್ಯಾಂಡ್ ಆಗ್ತಾ ಇದೆ. ಸೊ ಇದು ಎಸ್ಪೆಷಲಿ MBA ಮತ್ತೆ ನಾನ್ ಇಂಜಿನಿಯರಿಂಗ್ ಬ್ರಾಂಚಸ್ ಗೆ ತುಂಬಾ ಫೇಮಸ್ ಇದೆ ಈ ಇನ್ಸ್ಟಿಟ್ಯೂಷನ್. ಸೊ ಈಗ ನಾವು ಇಂಜಿನಿಯರಿಂಗ್ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ನಾನು ಇಂಜಿನಿಯರಿಂಗ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಅಲ್ಲೇ ಮಾತಾಡ್ತಾ ಹೋಗ್ತೀನಿ. ಸೊ ಹಾಸ್ಟೆಲ್ ಫೆಸಿಲಿಟಿ ಇದೆಯಾ ಈ ಕ್ಯಾಂಪಸ್ ಅಲ್ಲಿ ಅಂದ್ರೆ, ಗರ್ಲ್ಸ್ ಮತ್ತೆ ಬಾಯ್ಸ್ ಹಾಸ್ಟೆಲ್ ಫೆಸಿಲಿಟಿ ಇದೆ. ಸೊ ಗರ್ಲ್ಸ್ ಹಾಸ್ಟೆಲ್ ಕ್ಯಾಂಪಸ್ ಒಳಗಡೆನೆ ಲೊಕೇಟ್ ಆಗಿದೆ. ಬಾಯ್ಸ್ ಹಾಸ್ಟೆಲ್ ಕ್ಯಾಂಪಸ್ ಇಂದ ಔಟ್ಸೈಡ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ಏನಪ್ಪಾ ಕಾಸ್ಟ್ ಆಗ್ಬೋದು ಆ ಕಾಲೇಜ್ ಹಾಸ್ಟೆಲ್ ನಾವು ಹೋಗ್ತೀವಿ ಅಂದ್ರೆ, ಸೊ ಲಕ್ಷ ಮೇಲೆ ನಿಮ್ಗೆ ಮಿನಿಮಮ್ ಲಕ್ಷ ಇರುತ್ತೆ ಫೀಸು. ಸೊ ಈ ಹಾಸ್ಟೆಲ್ ಅಲ್ಲಿ ಏನಪ್ಪಾ ಫೆಸಿಲಿಟಿ ಅಂದ್ರೆ, ಶೇರಿಂಗ್ ಬೇಸ್ ಅಲ್ಲಿ ನಿಮ್ಗೆ ಕಾಸ್ಟ್ ವೇರಿಯೇಷನ್ ಆಗುತ್ತೆ. ಸೊ ನಿಮ್ಗೆ ಒಬ್ಬರೇ ಇರ್ತೀವಿ ಅಂದ್ರೆ ಸಿಂಗಲ್ ಶೇರಿಂಗ್, ಡಬಲ್ ಶೇರಿಂಗ್, ಟ್ರಿಬಲ್ ಶೇರಿಂಗ್ ಬೇಸ್ ಅಲ್ಲಿ ಇರುತ್ತೆ. ಸೊ ನೀವು ಯಾವ ತರ ಶೇರಿಂಗ್ ತಗೊಂತೀರೋ ಅದ್ರ ಮೇಲೆ ನಿಮ್ಗೆ ಕಾಸ್ಟ್ ವೇರಿ ಆಗುತ್ತೆ, ಫೀಸು ತುಂಬಾ ವೇರಿ ಆಗುತ್ತೆ. ಸೊ ಈ ತರ ಈ ಹಾಸ್ಟೆಲ್ ಅಲ್ಲಿ ತುಂಬಾ ಹಾಸ್ಟೆಲ್ ಅಲ್ಲಿ ಏನ್ ಕಂಪ್ಲೇಂಟ್ ಇರುತ್ತೆ ಅಂದ್ರೆ ಊಟ ಚೆನ್ನಾಗಿರಲ್ಲ ಅಂತ. ಬಟ್ ಈ ಕಾಲೇಜ್ ಅಲ್ಲಿ ಹಾಸ್ಟೆಲ್ ಫುಡ್ ಬಗ್ಗೆ ತುಂಬಾ ಒಳ್ಳೆ ಫೀಡ್‌ಬ್ಯಾಕ್ ಇದೆ. ಜೊತೆಗೆ ಕ್ಯಾಂಪಸ್ ತುಂಬಾ ಮಾಡರ್ನ್ ಆಗಿದೆ. ಸೊ ಅದರಿಂದ ನಿಮ್ಗೆ ಇನ್ ಕೇಸ್ ಊಟ ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೂ ಕಾಲೇಜ್ ಒಳಗಡೆನೆ ತುಂಬಾ ಕೆಫೆಟೇರಿಯಾಗಳಿದಾವೆ. ಸೊ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಒಂದು ಪಾಸಿಟಿವ್ ಏನಂದ್ರೆ, ತುಂಬಾ ಜನ ಸ್ಟೂಡೆಂಟ್ಸ್ ಹಾಸ್ಟೆಲ್ ಫುಡ್ ಬಗ್ಗೆ ಒಳ್ಳೆ ಪಾಸಿಟಿವ್ ಫೀಡ್‌ಬ್ಯಾಕ್ ಕೊಟ್ಟಿದ್ದಾರೆ. ಸೊ ನನಗೆ ಕಾಲೇಜ್ ಹಾಸ್ಟೆಲ್ ಬೇಡ, ಯಾವ್ದಾದ್ರು BCM ಹಾಸ್ಟೆಲ್ಸ್ ಅಥವಾ ಟ್ರಸ್ಟೆಡ್ ಹಾಸ್ಟೆಲ್ ಬೇಕು ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ, ಆನೇಕಲ್ ಸರೌಂಡಿಂಗ್ ಅಲ್ಲಿ ಕೆಲವೆಲ್ಲ ಹಾಸ್ಟೆಲ್ ಇದಾವೆ. ಸೊ ನೀವು ಅದನ್ನ ನೀಟಾಗಿ ನೋಡ್ಕೊಂಡ್ರೆ ನೀವು ಕಡಿಮೆ ಕಾಸ್ಟ್ ಅಲ್ಲೂ ಬೇಕಾದ್ರೆ ಇರ್ಬೋದು. ಇಲ್ಲ ನನ್ ಕಾಲೇಜ್ ಹಾಸ್ಟೆಲ್ ಬೇಡ, BCM ಅಥವಾ ಗವರ್ಮೆಂಟ್ ಹಾಸ್ಟೆಲ್, ಟ್ರಸ್ಟ್ ಹಾಸ್ಟೆಲ್ ಬೇಡ ಅಂತ PGs ಇದಾವೆ. ಸೊ ತುಂಬಾ ಕಾಲೇಜ್ ಸರೌಂಡಿಂಗ್ ಅಲ್ಲಿ ತುಂಬಾ PGs ಇದಾವೆ. ನೀವು PGs ನ ಬೇಕಾದ್ರೆ ಪ್ರಿಫರ್ ಮಾಡ್ಬೋದು. ಸೊ ಇಲ್ಲ ಇನ್ನೊಂದು ಆಪ್ಷನ್ ಏನಂದ್ರೆ, ಒಂದ್ 3 ಜನ 4 ಜನ ಸ್ಟೂಡೆಂಟ್ಸ್ ಸೇರಿಸ್ಕೊಂಡು ಈ ಕಡೆ ರೆಂಟ್ ಗೆ ಹೌಸ್ ನ ತಗೊಂಡು 2 BHK 3 BHK ಹೌಸ್ ನ ತಗೊಂಡ್ರೆ ತುಂಬಾ ಎಕನಾಮಿಕಲ್ ಆಗುತ್ತೆ. ನಿಮ್ಗೆ ಏನಾದ್ರು ಫ್ರೆಂಡ್ಸ್ ಇದ್ರೆ ಸೊ ಅದನ್ನು ಒಂದು ಪ್ಲಾನ್ ಆಗಿ ಇಟ್ಕೊಬಹುದು. ಇದು ಸ್ಟೇಯಿಂಗ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಒಂದು ಕಾಲೇಜ್ ವಿಷಯಕ್ಕೆ ಬಂದಾಗ, ಕಾಲೇಜು 2010ರಲ್ಲೇ ಸ್ಟಾರ್ಟ್ ಆಗಿದೆ. ಒಂದು ಯೂನಿವರ್ಸಿಟಿ, ತುಂಬಾ ಮಾಡರ್ನ್ ಕ್ಯಾಂಪಸ್ ಇದೆ. ಒಂದು 60 ಎಕರೆ ಕ್ಯಾಂಪಸ್ ಇದೆ. ಸೊ ಈ ಕ್ಯಾಂಪಸ್ ಯಾವ ತರ ಇದೆ ಅಂದ್ರೆ, ಫುಲ್ ಗ್ರೀನರಿ ಇದೆ. ತುಂಬಾ ಎಲ್ಲಾ ಕಡೆ ಮರ ಗಿಡ ತುಂಬಿಸ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ ಕ್ಯಾಂಪಸ್. ನೀವು ಒಳಗಡೆ ಹೋದ್ರೆ ಏನೋ ಒಂದು ಡಿಫ್ರೆಂಟ್ ವರ್ಲ್ಡ್ ಒಳಗಡೆ ಎಂಟರ್ ಆಗಂಗೆ ಫೀಲ್ ಬರುತ್ತೆ. ಲ್ಯಾಬ್ಸ್ ಅಷ್ಟೇ, ಎಲ್ಲಾ ಡಿಪಾರ್ಟ್ಮೆಂಟ್ ಲ್ಯಾಬ್ಸ್ ಅಲ್ಲೂ ಅಷ್ಟೇ ತುಂಬಾ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಇಟ್ಟಿದ್ದಾರೆ. ತುಂಬಾ ಇನ್ವೆಸ್ಟ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮ್ಗೆ ಏನೋ ಒಂಥರ ಕಾಲೇಜ್ ಒಳಗಡೆ ಬಂದಾಗ ಒಂದು ವೈಬ್ಸ್ ತುಂಬಾ ಚೇಂಜ್ ಆಗುತ್ತೆ. ಕ್ರೌಡ್ ಅಷ್ಟೇ. ಸೊ ಎಲ್ಲಾ ತರ ಕ್ರೌಡ್ ನೀವು ನೋಡ್ಬೋದು ಈ ಕ್ಯಾಂಪಸ್ ಅಲ್ಲಿ. ಸೊ ಒನ್ಲಿ ಕರ್ನಾಟಕ ಸ್ಟೂಡೆಂಟ್ ಅಂತಲ್ಲ, ಒನ್ಲಿ ತಮಿಳ್ನಾಡು ಸ್ಟೂಡೆಂಟ್ಸ್ ಅಂತಲ್ಲ, ನಾರ್ತ್ ಇಂಡಿಯಾ ಇಂದ ತುಂಬಾ ಜನ ಸ್ಟೂಡೆಂಟ್ ಬರ್ತಾರೆ. ಸೊ ಒಂಥರ ಮಿಕ್ಸ್ಡ್ ಕ್ರೌಡ್ ಫೀಲಿಂಗ್ ಬರುತ್ತೆ. ಸೊ ತುಂಬಾ ಜನ ಬರೋದ್ರಿಂದ ನಿಮ್ಗೆ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಬರುತ್ತೆ. ಕಾಲೇಜಲ್ಲಿ ಯಾವಾಗ ಎಲ್ಲಾ ರಾಜ್ಯದ ಸ್ಟೂಡೆಂಟ್ಸ್ ಹೋಗ್ತಾ ಇರ್ತಾರೋ, ಡಿಫ್ರೆಂಟ್ ಕಲ್ಚರಲ್ಸ್ ಮಿಕ್ಸ್ ಆಗೋದ್ರಿಂದ ಸೊ ಒಂದು ಕಾಲೇಜ್ ವೈಬ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಯಾರ್ಯಾರು ಟಾಪ್ ಕಾಲೇಜಸ್ ಅಲ್ಲಿ ಓದಿರ್ತಾರೋ ಅವ್ರಿಗೆ ಆ ಫೀಲಿಂಗ್ ಗೊತ್ತಿರುತ್ತೆ. ಸೊ ನೀವು ಏನಾದ್ರೂ ಈ ತರ ಮಿಕ್ಸ್ಡ್ ಕ್ರೌಡ್ ಅಲ್ಲಿ ಹೋದಾಗ ಮಿಕ್ಸ್ಡ್ ಕಲ್ಚರ್ ತಿಳ್ಕೊಂತೀವಿ, ಮಿಕ್ಸ್ಡ್ ಕಾಂಪಿಟೇಷನ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಕಾಲೇಜಲ್ಲೂ ಆ ಪಾಯಿಂಟ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದಾಗ ಯಾವ್ಯಾವ ಕೋರ್ಸಸ್ ನ ಆಫರ್ ಮಾಡ್ತಾರೆ ಈ ಕಾಲೇಜಲ್ಲಿ ಅಂತ ಬಂದಾಗ, ಸೊ ಈ ಕಾಲೇಜಲ್ಲಿ ಮೇಜರ್ ಎಲ್ಲ IT ರಿಲೇಟೆಡ್ ಕೋರ್ಸಸ್ ಜಾಸ್ತಿ ನಿಮ್ಗೆ ಆಫರ್ ಮಾಡ್ತಿದ್ದಾರೆ. ಸೊ AML ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಇನ್ಫಾರ್ಮೇಶನ್ ಸೈನ್ಸ್ ಇದೆ, AML ಜೊತೆ ಇನ್ನೊಂದು ಇನ್ಫಾರ್ಮೇಟಿವ್ ಲ್ಯಾಬ್ ಅಂತ ಹೇಳಿ ಅದೊಂದು ಡಿಫ್ರೆಂಟ್ ಆಗಿ ಕೋರ್ಸ್ ಆಡ್ ಮಾಡಿದ್ದಾರೆ. ಸೈಬರ್ ಸೆಕ್ಯೂರಿಟಿ, ಸೋ ಮೆನಿ ಅವ್ರಿಗೆ ಏನೇನ್ ಆಪ್ಷನ್ಸ್ ನಿಮ್ಗೆ ಏನ್ ಟ್ರೆಂಡಿಂಗ್ ಅಲ್ಲಿ ಇದೆ ಆ ಕೋರ್ಸಸ್ ಎಲ್ಲ ಆಫರ್ ಮಾಡಿದ್ದಾರೆ. ಜೊತೆಗೆ ಎಲೆಕ್ಟ್ರಾನಿಕ್ಸ್ ಇದೆ,
ಜೊತೆಗೆ ಮೆಕ್ಯಾನಿಕಲ್, ಸಿವಿಲ್ ಇಂಜಿನಿಯರಿಂಗ್ ಇದೆ. ಸೊ ಇವು ಟ್ರೆಡಿಷನಲ್ ಕೋರ್ಸಸ್ ಆಫರ್ ಮಾಡ್ತಿದ್ದಾರೆ. ಸೊ ನಿಮ್ಗೆ ಏನಾದ್ರು ಯಾವ ತರ ಅಡ್ಮಿಷನ್ ತಗೊಂಡು ಈ ಕಾಲೇಜಲ್ಲಿ ಅಂದ್ರೆ, ಈ ಕಾಲೇಜಲ್ಲಿ ನೀವು ಮ್ಯಾನೇಜ್ಮೆಂಟ್ ಬರ್ಬೋದು, KCET ಇಂದ ಬರ್ಬೋದು, ಕಾಮೆಡ್ಕೆ ಇಂದ ಬರ್ಬೋದು. ಸೊ ನೀವೇನಾದ್ರೂ KCET ಅಲ್ಲಿ ಬರ್ತೀವಿ ಅಂದ್ರೆ ಎಷ್ಟು ರ್ಯಾಂಕಿಂಗ್ ಇದ್ರೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂದ್ರೆ, ನಿಮ್ಗೆ KCET ಅಲ್ಲಿ IT ಬ್ರಾಂಚಸ್ ಆದ್ರೆ 30 ರಿಂದ 40 ಸಾವಿರ ರೇಂಜ್ ಅಲ್ಲಿ ಇದ್ರೆ ರ್ಯಾಂಕಿಂಗು ಈ ಕಾಲೇಜಲ್ಲಿ ಸಿಗುತ್ತೆ. ಸೊ ಇದು ನಾನು ಜನರಲ್ ಮೆರಿಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಬೇರೆ ಕ್ಯಾಸ್ಟ್ ಕ್ಲಾಸ್ ಆದ್ರೆ ಸೊ ನಿಮ್ ಕ್ಯಾಸ್ಟ್ ಮೇಲೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇದೆ. ಸೊ ನೆಕ್ಸ್ಟ್ ಬಂದು ಈಗ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಅಪ್ ಟು 80,000 ರ್ಯಾಂಕಿಂಗ್ ಒಳಗಡೆ ಇದ್ರೆ ನಿಮ್ಗೆ ಸೀಟ್ ಸಿಗುತ್ತೆ. ಸೊ ಮೆಕ್ಯಾನಿಕಲ್ ಮತ್ತೆ ನಾನ್ IT ಬ್ರಾಂಚಸ್ ಆದ್ರೆ ನಿಮ್ಗೆ ಸ್ವಲ್ಪ ರ್ಯಾಂಕಿಂಗ್ ಜಾಸ್ತಿ ಇದ್ರು 1,00,000 2 ಲಕ್ಷ ಇದ್ರು ನಿಮ್ಗೆ ಸಿಗುತ್ತೆ. ಯಾಕಂದ್ರೆ ಈಗ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಇದೆ ಸಿವಿಲ್ ಇಂಜಿನಿಯರಿಂಗ್ ಎಲ್ಲ. ಸೊ ಅದರಿಂದ ನಿಮ್ಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲ ನನಗೆ KCET ಅಲ್ಲಿ ಬೇಡ, ನಾನು ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗ್ತೀನಿ ಅಂದ್ರೆ, ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ ತರ ಎಂಟ್ರೆನ್ಸ್ ಕೊಡ್ಬೇಕು ಅಂದ್ರೆ ಅವರೇ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾರೆ ಫಾರ್ಮಾಲಿಟೀಸ್ ಇಂಜಿನಿಯರಿಂಗ್ ಗೆ. ಸೊ ಇದಕ್ಕೆ ಈ ಕಾಲೇಜಲ್ಲಿ ಆಲ್ರೆಡಿ ನಾನು ಹೇಳಿದಾಗೆ MBA LLB ಅದಕ್ಕೆಲ್ಲ ತುಂಬಾ ಡಿಮ್ಯಾಂಡ್ ಇದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಕಾಂಪಿಟೇಷನ್ ಇಂಜಿನಿಯರಿಂಗ್ ಗೆ ನಿಮ್ಗೆ ಅಡ್ಮಿಷನ್ ಅಷ್ಟೊಂದು ಕಾಂಪಿಟೇಷನ್ ಇರೋದಿಲ್ಲ. ಸೊ ಇಲ್ಲಿ ನಿಮ್ಗೆ 3 to 4 lakhs IT ಬ್ರಾಂಚಸ್ ಇಲ್ಲ 5 lakhs ಮ್ಯಾಕ್ಸಿಮಮ್ ಪೇ ಮಾಡಿದ್ರೆ ನಿಮ್ಗೆ ಸೀಟ್ ಕೊಡ್ತಾರೆ. ಸೊ ನಾನ್ IT ಬ್ರಾಂಚಸ್ ತುಂಬಾ ಕಡಿಮೆ ಪ್ರೈಸ್ ಅಲ್ಲೇ ನಿಮ್ಗೆ CET ಪ್ರೈಸ್ ಅಲ್ಲೇ ಸಿಗುತ್ತೆ. ಸೊ ಇಲ್ಲ ನನ್ ಮ್ಯಾನೇಜ್ಮೆಂಟ್ ಬೇಡ ಅಂದ್ರೆ ಕಾಮೆಡ್ಕೆ ಆಪ್ಷನ್ ಅಲ್ಲಿ ಹೋದ್ರು ನಿಮ್ಗೆ ಸೀಟ್ ಸಿಗುತ್ತೆ. ಸೊ ಕಾಮೆಡ್ಕೆ ಮೇಲೆ ಅಷ್ಟೊಂದು ಕಾಂಪಿಟೇಷನ್ ಇರೋದಿಲ್ಲ. ಸೊ ಆರಾಮಾಗಿ ನಿಮ್ಗೆ ಸೀಟ್ ಸಿಗುತ್ತೆ. ಕಂಪೇರ್ ಟು ದ ಮ್ಯಾನೇಜ್ಮೆಂಟ್, ಕಾಮೆಡ್ಕೆ ಅಲ್ಲಿ 1 ಲಕ್ಷ ಕಡಿಮೆ ಡಿಫರೆನ್ಸ್ ಬರ್ಬೋದು ನಿಮ್ಗೆ ಫೀಸ್. ನೆಕ್ಸ್ಟ್ ನಾವು ಯಾವುದೇ ಕಾಲೇಜಿಗೆ ಸೇರಿದ್ರು ಪ್ಲೇಸ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ MBA ನಾನ್ ಇಂಜಿನಿಯರಿಂಗ್ ಬ್ರಾಂಚಸ್ಗೆ ತುಂಬಾ ಚೆನ್ನಾಗಿ ಪ್ಲೇಸ್ಮೆಂಟ್ ಇದೆ, ಅದಕ್ಕೆ ಕಾಂಪಿಟೇಷನ್ ಜಾಸ್ತಿ ಇದೆ. ಕಂಪೇರ್ ಟು ದ ಇಂಜಿನಿಯರಿಂಗ್ ರಿವ್ಯೂಸ್ ಎಲ್ಲ ಸ್ವಲ್ಪ ಏನಿದೆ, ಸ್ವಲ್ಪ ಡಲ್ ಇದೆ ಅಂತಾರೆ. ಸೊ ಈ ಕಾಲೇಜಲ್ಲಿ ಮೆನ್ಷನ್ ಮಾಡಿದಾಗೆ 60 lakhs ತನಕ ಹೈಯೆಸ್ಟ್ ಪ್ಯಾಕೇಜ್ ರೀಚ್ ಆಗಿದೆ. ಇದು ಡಿಪೆಂಡ್ ಆನ್ ದ ಸ್ಟೂಡೆಂಟ್. ಆಲ್ರೆಡಿ ನಾನು ತುಂಬಾ ವಿಡಿಯೋದಲ್ಲಿ ಹೇಳಿದೀನಿ, ಯಾವುದೇ ಹೈಯೆಸ್ಟ್ ಪ್ಯಾಕೇಜ್ ಡಿಪೆಂಡ್ ಆನ್ ದ ಸ್ಕಿಲ್ ಆಫ್ ದ ಸ್ಟೂಡೆಂಟ್. ಸೊ ಈ ಕಾಲೇಜಲ್ಲೂ ಅಷ್ಟೇ ಹೈಯೆಸ್ಟ್ ಪ್ಯಾಕೇಜ್ 60 ಲಕ್ಷ ಅಂದ್ರೆ ಎಲ್ಲರಿಗೂ 60 ಲಕ್ಷ ಸಿಗೋದಿಲ್ಲ. ಸೊ ಕೆಲವು ರಿವ್ಯೂಸ್ ಅಲ್ಲಿ ಏನ್ ಹೇಳ್ತಿದ್ದಾರೆ 2025-26 ಬ್ಯಾಚ್ ಅಲ್ಲೆಲ್ಲ ಸ್ವಲ್ಪ ಪ್ಲೇಸ್ಮೆಂಟ್ ತುಂಬಾ ಕಡಿಮೆ ಆಗಿದೆ ಅಂತ. ಸೊ ಬಿಕಾಸ್ 2000-3000 ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಅಲ್ಲಿ ಔಟ್ಪುಟ್ ಆಗೋದ್ರಿಂದ, ಸೊ ನಿಮಗೆ ನಾನು ಆಲ್ರೆಡಿ ಹೇಳಿದೆ, ಯಾವಾಗ ಪ್ರೈವೇಟ್ ಯೂನಿವರ್ಸಿಟೀಸ್ ಹೋಗ್ತೀವೋ ಕಾಂಪಿಟೇಷನ್ ಕಂಪ್ನಿ ಜೊತೆ ಅಥವಾ ಔಟ್ಸೈಡ್ ದ ವರ್ಲ್ಡ್ ಅಲ್ಲ, ಕ್ಯಾಂಪಸ್ ಒಳಗಡೆ ಇರೋ ಸ್ಟೂಡೆಂಟ್ ಜೊತೆ ನೀವು ಕಾಂಪೀಟ್ ಮಾಡ್ಬೇಕಾಗುತ್ತೆ. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಔಟ್ಪುಟ್ ಆಗಿ ಅದೇ ಕಾಲೇಜಲ್ಲೇ ಔಟ್ಪುಟ್ ಆಗಿ ನಿಮ್ಮಷ್ಟೇ ಸ್ಕಿಲ್ ಇದ್ದು ಸೇಮ್ ಕಂಪ್ನಿಗೆ ಕಾಂಪಿಟೇಷನ್ ಕೊಟ್ಟಾಗ ಸೊ ಜಾಬ್ ಆಪರ್ಚುನಿಟೀಸ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಸೊ ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಬೇರೆ ಕಡೆ 10 ಜನಕ್ಕೆ ಒಬ್ಬ ಅನ್ನ ತಗೊಂತಿದ್ರೆ, ಇಲ್ಲಿ ನಿಮ್ದು 100 ಜನಕ್ಕೆ ಒಬ್ಬ ನೀವೇ ಕಾಂಪಿಟೇಷನ್ ಇರ್ತೀರಿ. ಸೊ ಅದು ಆ ತರ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಪ್ರೈವೇಟ್ ಯೂನಿವರ್ಸಿಟಿ ಇದೆ ಅಂತಲ್ಲ, ಯಾವುದೇ ಪ್ರೈವೇಟ್ ಯೂನಿವರ್ಸಿಟಿ ಹೋದಾಗ ಕ್ರೌಡ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ರೌಡ್ ಜಾಸ್ತಿ ಇರೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ನೀವೇನಾದ್ರೂ ಸ್ಕಿಲ್ಫುಲ್ ಆಗಿದ್ರೆ ಸೊ ನಿಮಗೆ ಜಾಬ್ ಆಪರ್ಚುನಿಟೀಸ್ ಖಂಡಿತ ಕಾಲೇಜಲ್ಲಿ ಸಿಗ್ಲಿಲ್ಲ ಅಂದ್ರೂ ಹೊರಗಡೆ ಸಿಗುತ್ತೆ. ಸೊ ನೀವು ಕಾಲೇಜಲ್ಲಿ ಇಷ್ಟೆಲ್ಲ ಪೇ ಮಾಡಿದಾಗ ನೀವು ಕಾಲೇಜ್ನ ಕೇಳ್ಬೋದು, ನಮ್ಗೆ ಏನ್ ಸ್ಕಿಲ್ ನ ಡೆವಲಪ್ ಮಾಡ್ತೀವಿ ಇಂಡಸ್ಟ್ರಿ ರಿಲೆವೆಂಟ್ ಆಗಿದೆ ಅಂತ. ಸೊ ಇವ್ರದ್ದು ಯೂನಿವರ್ಸಿಟಿ ಆಗಿರೋದ್ರಿಂದ ಇಂಡಸ್ಟ್ರಿ ರಿಲೆವೆಂಟ್ ಸಿಲೆಬಸ್ ನೇ ಟ್ರೈ ಮಾಡಿರ್ತಾರೆ. ಸೊ ಇವ್ರದ್ದು ತುಂಬಾ ಕಡೆ ಕ್ಯಾಂಪಸಸ್ ಇದೆ, ನಾಟ್ ಓನ್ಲಿ ಬೆಂಗಳೂರು ಕ್ಯಾಂಪಸ್. ಸೊ ಇವರು ಮಾಡರ್ನ್ ಆಗಿ ಏನು ಇಂಡಸ್ಟ್ರಿ ರಿಲೆವೆಂಟ್ ಸಿಲೆಬಸ್ ಬೇಕೋ ಅದನ್ನ ಅಪ್ಡೇಟ್ ಮಾಡಿರ್ತಾರೆ. ಸೊ ಪ್ಲೇಸ್ಮೆಂಟ್ ವಿಷಯಕ್ಕೆ ಬಂದಾಗ ಅದು ಕಾಮನ್. ಈಗ ಸ್ವಲ್ಪ IT ಸೆಕ್ಟರ್ ಅಲ್ಲಿ ಜಾಬ್ಸ್ ಲ್ಯಾಗಿಂಗ್ ಅಲ್ಲಿ ಇದೆ. ಸೊ ಅದನ್ನ ನೋಡ್ಕೊಂಡು ನೀವು ಸ್ಕಿಲ್ ನ ನೀವು ಪ್ಲಾನ್ ಮಾಡ್ಕೊಂಡು, ಯಾಕಂದ್ರೆ ನಾವ್ ಎಷ್ಟೇ ಇನ್ವೆಸ್ಟ್ ಮಾಡಿದ್ರು ಫೈನಲ್ ಆಗಿ ಜಾಬೇ ತುಂಬಾ ಇಂಪಾರ್ಟೆಂಟ್. ಸೊ ನಮ್ಗೆ ಏನಾದ್ರು ಪ್ರಾಪರ್ ಜಾಬ್ ಸಿಗ್ಲಿಲ್ಲ ಅಂದ್ರೆ ನಾವ್ ಎಷ್ಟೇ ಓದಿ ವೇಸ್ಟ್ ಆಗುತ್ತೆ. ಸೊ ಫೈನಲ್ ಆಗಿ ನೀವು ಇಂಜಿನಿಯರಿಂಗ್ ಮುಗಿಯೋಷ್ಟರಲ್ಲಿ ಕಾಲೇಜಿಂದಾನೇ ಒಂದು ಜಾಬ್ ತಗೊಂಡ್ಬಂದ್ರೆ ನಿಮ್ಗೆ ಒಂದು ಒಳ್ಳೆ ಲಾಭದಾಯಕವಾಗಿರ್ತದೆ. ಇಲ್ಲ ಅಂದ್ರೆ ಆಚೆ ಬಂದ್ರೆ ತುಂಬಾ ಕಷ್ಟ ಇರುತ್ತೆ. ಇಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಆ 4 ವರ್ಷದಲ್ಲಿ ಸ್ಕಿಲ್ ಕಡೆ ತುಂಬಾ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಒಳ್ಳೇದು. ಸೊ ನೀವು ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಟ್ಲೀಸ್ಟ್ ಕಾಲೇಜಲ್ಲಿ ಸಿಗ್ಲಿಲ್ಲ ಅಂದ್ರೂ ಹೊರಗಡೆ ಆದ್ರೂ ನೀವು ಜಾಬ್ ತಗೊಂಡ್ಬೋದು. ಯಾಕಂದ್ರೆ ತುಂಬಾ ಜನ IT ರಿಲೇಟೆಡ್ ಬ್ರಾಂಚಸ್ ಅಲ್ಲೇ ಇಂಜಿನಿಯರಿಂಗ್ ಮುಗಿಸ್ತಾ ಇರೋದ್ರಿಂದ ನೀವು ಕಾಂಪಿಟೇಟಿವ್ ಆಗಿದ್ರೆ ಮಾತ್ರ ಜಾಬ್ ಸಿಗುತ್ತೆ, ಇಲ್ಲ ಅಂದ್ರೆ ಜಾಬ್ ಸಿಗೋದಿಲ್ಲ. ಸೊ ಏನ್ ನೀವು ಖರ್ಚು ಮಾಡ್ತೀವೋ ಅಷ್ಟು ನಿಮ್ಗೆ ಸ್ಯಾಲ್ರಿ ಬರೋದಿಲ್ಲ. ಈಗ ಪೇರೆಂಟ್ಸ್ ದುಡ್ಡಲ್ಲಿ ನಾವು ಎಷ್ಟು ಖರ್ಚು ಮಾಡ್ತೀವೋ ಅಷ್ಟು ಸ್ಯಾಲ್ರಿ ಬರ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಸೊ ಯೋಚನೆ ಮಾಡ್ಕೊಂಡು ನೀವು ಪ್ರಾಪರ್ ಆಗಿ ಸ್ಕಿಲ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಜಾಬ್ ಆಪರ್ಚುನಿಟಿ ಸಿಗುತ್ತೆ. ಸೊ ಈ ಕಾಲೇಜಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಸ್ವಲ್ಪ ರಿಲೆವೆಂಟ್ ಅದರ್ ಬ್ರಾಂಚಸ್ MBA LLB ಅಥವಾ ನಾನ್ ಇಂಜಿನಿಯರಿಂಗ್ ಬ್ರಾಂಚಸ್ ಕಂಪೇರ್ ಮಾಡಿದ್ರೆ ಪ್ಲೇಸ್ಮೆಂಟ್ ಕಡಿಮೆ ಇದೆ ಅಂತ ಓವರ್ ಆಲ್ ರಿವ್ಯೂ ಹೇಳ್ತಿದೆ. ಸೊ ನೆಕ್ಸ್ಟ್ ಏನಪ್ಪಾ, ಏನು ಈ ಕಾಲೇಜಿಗೆ ಏನಕ್ಕೆ ಸೇರ್ಬೇಕು ಅಂದ್ರೆ ಒಂದು ಒಳ್ಳೆ ಕ್ಯಾಂಪಸ್, 60 ಎಕರೆ ಮೇಲೆ ಇರುವಂತ ಕ್ಯಾಂಪಸ್, ಗ್ರೀನರಿ ಕ್ಯಾಂಪಸ್, ಮಾಡರ್ನ್ ಕ್ಯಾಂಪಸ್, ಒಳ್ಳೆ ಲ್ಯಾಬ್ ಫೆಸಿಲಿಟಿ ಇದೆ. ಈಗ ಒಂದು ಡಿಫ್ರೆಂಟ್ ಮಾಡರ್ನ್ ಕ್ರೌಡ್ ಬೇಕು ಅಂದ್ರೆ ಇದು ಒಂದು ಒಳ್ಳೆ ಕಾಲೇಜು. ಸೊ ನೀವು ಅದಕ್ಕೆ ಈ ಪಾಯಿಂಟ್ಸ್ ನ ಕನ್ಸಿಡರ್ ಮಾಡ್ಕೊಂಡು ಈ ಕಾಲೇಜ್ಗೆ ಜಾಯ್ನ್ ಆಗ್ಬೋದು. ಏನಕ್ಕೆ ಜಾಯ್ನ್ ಆಗ್ಬೋದು ಅಂದ್ರೆ ಇದು ಸಿಟಿಯಿಂದ ಔಟ್ಸ್ಕರ್ಟ್ಸ್ ಅಲ್ಲಿ ಇದೆ, ಪ್ಲೇಸ್ಮೆಂಟ್ ಇಸ್ ದ ಮೇನ್ ಇಶ್ಯೂ. ಸೊ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ನೀವು ಅವಾಯ್ಡ್ ಮಾಡಂಗಿದ್ರೆ ಅವಾಯ್ಡ್ ಮಾಡ್ಬೋದು.
ಫೈನಲ್ ಆಗಿ ಏನ್ ಕನ್ಕ್ಲೂಡ್ ಮಾಡ್ಬೋದು ಅಂದ್ರೆ ಒಂದು ಒಳ್ಳೆ ಗುಡ್ ಕ್ಯಾಂಪಸ್, ಒಂದು ಮಾಡರ್ನ್ ಕ್ಯಾಂಪಸ್. ಸೊ ಎಲ್ಲಾ ಫೆಸಿಲಿಟಿ ಇದೆ, ಹೈಟೆಕ್ ಫೆಸಿಲಿಟಿನೇ ಅಂತ ನೀವು ಕನ್ಸಿಡರ್ ಮಾಡ್ಕೋಬಹುದು. ಕಾಲೇಜ್ ಒಳಗಡೆ ಒಳ್ಳೆ ಕೆಫಿಟೇರಿಯಾಸ್ ಇದೆ. ಸೊ ಒಂದು ಒಳಗಡೆನೆ ಒಂದು ಒಳ್ಳೆ ಪ್ರಪಂಚ ಇದೆ. ಸೊ ನೀವೇನಾದ್ರೂ ಸ್ಕಿಲ್ ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ನಾನೇ ಸ್ವಲ್ಪ ಎಫರ್ಟ್ ಹಾಕೊಂತೀನಿ ಅಂದ್ರೆ ಇದು ಒಂದು ಒಳ್ಳೆ ಆಪ್ಷನ್ ಈ ಕಾಲೇಜ್ಗೆ. ಸೊ ನೀವು ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಜಾಬ್ ತಗೊಂಡ್ರೆ ಅದಕ್ಕಿಂತ ಒಳ್ಳೇದು ಇನ್ಯಾವುದೂ ಇರೋದಿಲ್ಲ. ಸೊ ಐ ಥಿಂಕ್ ನಾನು ಎಲ್ಲಾ ವಿಷಯನೂ ಕವರ್ ಮಾಡಿದೀನಿ ಅನ್ಕೊಂತೀನಿ. ಸೊ ಇನ್ನೇನಾದ್ರೂ ವಿಷಯ, ಇನ್ಯಾವ್ದಾದ್ರು ಮಾಹಿತಿನ ಮಿಸ್ ಮಾಡಿದ್ರೆ ಖಂಡಿತ ಮೆನ್ಷನ್ ಮಾಡಿ ಮಾಹಿತಿ ಕೊಡ್ತೀನಿ. ಇಲ್ಲ ನಿಮ್ಗೆ ಏನಾದ್ರೂ ಹೆಚ್ಚಿನವಾಗಿ ಕಾಲೇಜ್ ಬಗ್ಗೆ ಮಾಹಿತಿ ಗೊತ್ತಿದ್ರೆ ಖಂಡಿತ ತಿಳಿಸಿ. 4 ಜನಕ್ಕೆ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು.